ಇರುವಾಗ ಅಧಿಕಾರಿಗಳು ಕೈಕಟ್ಟು ಕೂತಿರುವುದರಿಂದ ಕಾಂಗ್ರೆಸ್ ಸರ್ಕಾರದ ಈಗಾಗಲೇ ಸರ್ಕಾರ ಬದಲಾವಣೆಗೆ ಅಂದ್ರೆ ಮುಖ್ಯಮಂತ್ರಿಗಳು ಬದಲಾಗಿ 2 ತಿಂಗಳು ಕಳಿತಾ ಬರ್ತಿದ್ರು ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ. ಯಾರು ನಿರ್ವಹಣೆ ಮಾಡಿದಾರೋ ಗೊತ್ತಿಲ್ಲ. ಅಲ್ಲಿ ಮಂತ್ರಿಗಳ ಕಾಟ ಸರ್ಕಾರಕ್ಕೆ. ಅಂತ ಸಂದರ್ಭದಲ್ಲಿ ಈ ಚಿಕ್ಕಬಳ್ಳಾಪುರಕ್ಕೆ ಈ ಒಂದು ನೀರಿನ ಕಾಟ ಸ್ಟಾರ್ಟ್ ಆಗಿದೆ. ವ್ಯಾಲಿ ನೀರಿನ ಹರಿಬೇಕಾಗಿರ್ತಕ್ಕಂಥ ನೀರನ್ನು ಸರಿಯಾಗಿ ಕೆರೆಗಳಿಗೆ ಹರಿಸಬೇಕು. ಆದ್ರೆ ಕೆರೆ ನೀರನ್ನ ಅದರ ಬದಲು ತೋಟಗಳಿಗೆ ಸಿಕ್ಕ ಕಡೆ ಎಲ್ಲ ನೀರು ನುಗ್ಗುತ್ತಾ ಇದೆಯಂತೆ. ನೀರನ್ನ ಕಂಟ್ರೋಲ್ ಮಾಡಕ್ಕಾಗುತ್ತಾ? ಏನು ಹೆಂಗ್ ಬಂದ್ರೆ ಹಂಗೆ ನೀರು ಜಮೀನುಗಳಿಗೆ ಹರಿಯತಕ್ಕಂಥ ಒಂದು ವ್ಯವಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ. ವಿಶೇಷ ಅಂದ್ರೆ ವ್ಯಾಲಿ ನೀರನ್ನು ನೇರವಾಗಿ ತೋಟಗಳಿಗೆ ಬಳಸುವಂತಿಲ್ಲ ಅಂತ ಎಚ್ಚರಿಕೆ ಬೇರೆ ಕೊಟ್ಟಿದ್ದಾರೆ. ಕುಡಿಲಿಕ್ಕೆ ಯೋಗ್ಯವಲ್ಲ ಈ ವ್ಯಾಲ್ಯೂ ನೀರು, ಎನ್ ವ್ಯಾಲ್ಯೂ ನೀರು ಕುಡಿಲಿಕ್ಕೆ ಯೋಗ್ಯವಲ್ಲ ಮತ್ತೆ ಬೆಳೆಗಳಿಗೆ ಯೋಗ್ಯವಲ್ಲ ಅಂತಕ್ಕಂಥ ಒಂದು ಮಾತನ್ನ ಸರ್ಕಾರ ಹೇಳಿದೆ. ಆದ್ರೆ ಈಗ ಏನಾಗಿದೆ, ನೇರವಾಗಿ ತೋಟಗಳಿಗೇನೆ ಆ ನೀರು ನುಗ್ಗತಕ್ಕಂಥ ಕೆಲಸ ಆಗ್ತಾ ಇದೆ. ಕೆರೆಗಳಿಗೆ ಹರಿಯದ ನೀರು ಕೆರೆಗಳಿಗೆ ನೀರೇ ಹೋಗ್ತಾ ಇಲ್ಲ. ವ್ಯಾಲಿ ನೀರು ಸುರಕ್ಷಿತ ಪ್ರಮಾಣದಲ್ಲಿ ಸಂಸ್ಕರಿಸಿದ ನೀರು ಹರಿಯುತ್ತಿಲ್ಲ. ಒಟ್ಟು 210 MLD ನೀರು ಹರಿಯಬೇಕಿದ್ದರೂ ಪ್ರಸ್ತುತ ಕೇವಲ 140ರಿಂದ 145 MLD ನೀರನ್ನು ಮಾತ್ರ ಲಭ್ಯವಾಗ್ತಾ ಇದೆಯಂತೆ ಕೆರೆಗಳಿಗೆ. ಆದ್ರೆ ಈ ನೀರು ಜಿಲ್ಲೆಯ ವ್ಯಾಪ್ತಿಯ ಚಿಕ್ಕಬಳ್ಳಾಪುರದ ಎಂಟೈರ್ ಜಿಲ್ಲೆ ವ್ಯಾಪ್ತಿಯಲ್ಲಿ 44 ಕೆರೆಗಳಿಗೆ ಸಮರ್ಪಕವಾಗಿ ಹರಿಯಬೇಕಿತ್ತು. 44 ಕೆರೆಗಳಿಗೆ ಈ ನೀರು ಡಿಸ್ಟ್ರಿಬ್ಯೂಟ್ ಆಗ್ಬೇಕಾಗಿತ್ತು. ಆದರೆ ಸಮರ್ಪಕ ನಿರ್ವಹಣೆಯಿಂದ ಕೆರೆಗಳಿಗೆ ನೀರು ಸರಿಯಾಗಿ ಆಗ್ತಾ ಇಲ್ಲ. ಅಸಮರ್ಪಕ ಅಧಿಕಾರಿಗಳು